ಓಂ ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯವಾಗಿ ತುಂಬಾ ಒಳ್ಳೆಯ ಕಾಲ ಅಂತ ನಾವು ಹೇಳಬಹುದು. ಡಿಸೆಂಬರದ ಮಾಸ ಭವಿಷ್ಯ ನೋಡಿ, ನಿಮ್ಮ ಆರ್ಥಿಕ ಎಲ್ಲ ಪ್ರಕಾರದ ಸಂಕಷ್ಟಗಳು ದೂರಾಗುವಂತಹ ಕಾಲ. ಅಂದ್ರೆ ಆರ್ಥಿಕ ಅಭಿವೃದ್ಧಿ ಅಂದ್ರೆ ಹಣದಲ್ಲಿ ಅಭಿವೃದ್ಧಿ ಅಂತ ಅರ್ಥ. ಮತ್ತು ಒಂದು ಒಳ್ಳೆಯ ಮನೆ ತೆಗೆದುಕೊಳ್ಳುವಂತಹ ಯೋಗ ಕೂಡ ಹತ್ತಿರವಾಗಿದೆ. ವಾಹನ ಯೋಗ ಕೂಡ ಕಾಣಿಸ್ತಾ ಇದೆ. ಇದು ಇನ್ನು ಅನೇಕ ವಿಷಯವನ್ನ ನೋಡ್ಕೊಳ್ತೇವೆ. ನೀವು ಯಾವುದಾದ್ರೂ ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾ, ಯಾವ ವಿಷಯವನ್ನ ಆದಷ್ಟು ಸ್ವಲ್ಪ ಹೋಲ್ಡ್ ಮಾಡಬೇಕು, ಇದೆಲ್ಲವನ್ನ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳ ಮಟ್ಟಿಗೆ ಮಾಸ ಭವಿಷ್ಯದಲ್ಲಿ ನೋಡ್ತೇವೆ. ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಅದರಿಂದ ನಮ್ಮ ಎಲ್ಲ ನೋಟಿಫಿಕೇಶನ್ ಸಕಾಲಕ್ಕೆ ನಿಮಗೆ ಸಿಗುತ್ತೆ. ಬೇರೆ ಬೇರೆ ವಿಷಯವನ್ನ ಕೂಡ ನೀವು ನಮ್ಮ ಚಾನಲ್ನಲ್ಲಿ ತಿಳ್ಕೊಳ್ಳಿಕ್ಕೆ ಸಹಕಾರವಾಗುತ್ತೆ. ನೋಡಿ, ನಾನು ಹೇಳಿದೆ ಒಳ್ಳೆಯ ಕಾಲ, ಸಾಮಾನ್ಯವಾಗಿ ಒಳ್ಳೆಯ ಕಾಲವನ್ನು ನಾವು ವೃಶ್ಚಿಕ ರಾಶಿಯವರಿಗೆ ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಆರ್ಥಿಕ ಪರಿಸ್ಥಿತಿಯನ್ನಂತೂ ನಾನು ಹೇಳಿದೆ. ನಿಮ್ಮ ಅಣ್ಣ ತಮ್ಮಂದಿರು, ಬಂಧು ಮಿತ್ರರು, ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಒಂದು ಆತ್ಮೀಯ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಎಲ್ಲರೂ, ಇವನ್ನ ಕೆಲಸಗಾರರು ಸುದ್ದ ನಿಮಗೆ ಸಹಕಾರವನ್ನ ಕೊಡ್ತಾರೆ. ಅದರಿಂದ ನಿಮ್ಮ ಒತ್ತಡ ಕಡಿಮೆಯಾಗುವಂತಹ ಸಾಧ್ಯತೆ ಇದೆ. ಆದರೆ ಆರೋಗ್ಯ ವಿಷಯದಲ್ಲಿ ಮಾತ್ರ ಒಂದಷ್ಟು ನೀವು ಎಚ್ಚರಿಕೆ, ನಿರ್ಲಕ್ಷ್ಯ ಖಂಡಿತವಾಗಿಯೂ ಮಾಡಬೇಡಿ. ಅಲ್ಲೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ನೀವು ಬಹಳ ಶೀಘ್ರವಾಗಿ ವೈದ್ಯರನ್ನು ಸಂಪರ್ಕಿಸಿ ಅವರ ಸಲಹೆಯನ್ನು ತೆಗೆದುಕೊಳ್ಳಿ. ಖಂಡಿತವಾಗಿಯೂ ರೋಗವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದರ ಜೊತೆ ಒಂದಷ್ಟು ಕಠಿಣ ಪರಿಸ್ಥಿತಿಗಳು ಕೂಡ ನಿಮಗೆ ಉಂಟಾಗ್ತಾ ಇವೆ ಕೆಲವೊಂದು ಕ್ಷೇತ್ರದಲ್ಲಿ. ಸೊ ಆ ಪರಿಸ್ಥಿತಿಗಳನ್ನು ಸ್ವಲ್ಪ ಯುಕ್ತಿಯಿಂದ ನಿಭಾಯಿಸೋದು ಒಳ್ಳೆಯದು. ಶಕ್ತಿ ಪ್ರದರ್ಶನ ಖಂಡಿತವಾಗಿಯೂ ಬೇಡ. ಮಾತಿನ ಜಾಣ್ಮೆಯಿಂದ ಈ ಪ್ರಾಬ್ಲಮ್ಗಳು ಸಾಲ್ವ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅದೇ ಪ್ರಕಾರವಾಗಿ ಮುಂದುವರಿಯಿರಿ. ಒಳ್ಳೆಯ ಸಮಯ ಅಂತ ನಾನು ಆಗಲೇ ಹೇಳಿದೆ. ಮದುವೆಗೆ, ವಿವಾಹಕ್ಕೆ ನೋಡಿ ಒಳ್ಳೆಯ ಸಮಯ ಇದೆ. ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿದ್ದಾದರೆ ಖಂಡಿತವಾಗಿಯೂ ಕೂಡಿ ಬರುತ್ತೆ. ಒಳ್ಳೆಯದು ಕೂಡ ಇದೆ. ಇನ್ನು ಈ ಸಾಲಬಾಧೆಯಿಂದನೂ ಕೂಡ ನೀವು ಮುಕ್ತಿಯನ್ನು ಹೊಂದುವಂತಹ ಸಾಧ್ಯತೆ, ಇಷ್ಟು ದಿವಸದವರೆಗೆ ಇರುವಂತಹ ಸಾಲಬಾಧೆ ನೋಡಿ ಮುಕ್ತವಾಗುವಂತಹ ಸಾಧ್ಯತೆ. ಆದರೆ ಮತ್ತೆ ಅದನ್ನು ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಸೊ ಮನಸ್ಸು ಸಂತೋಷವಾಗಿರೋದ್ರಿಂದ ತೀರ್ಥಕ್ಷೇತ್ರಾದಿಗಳಿಗೆ ಹೋಗ್ತೀರಾ, ದೇವರ ದರ್ಶನಾದಿಗಳನ್ನು ನೀವು ಮಾಡ್ಕೊಳ್ತೀರಾ. ಉದ್ಯೋಗದಲ್ಲೂ ಕೂಡ ಒಂದಷ್ಟು ಬದಲಾವಣೆಯನ್ನು ನಾವು ನೋಡ್ತೇವೆ. ಅದು ನಿಮಗೆ ಅನುಕೂಲಕರವಾದಂತಹ ಬದಲಾವಣೆ ಕಾಣಿಸ್ತಾ ಇದೆ. ಒಂದು ವೇಳೆ ಮನಸ್ಸಿನಲ್ಲಿ ಏನಾದರೂ ಚೇಂಜ್ ಮಾಡಬೇಕು ಅಂಥೇಳಿ ಅಪೇಕ್ಷೆ ಇತ್ತು ಅಂತಂದರೆ ಒಂದಷ್ಟು ವ್ಯಾವಹಾರಿಕವಾಗಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ, ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಇನ್ನು ಬಿಡಿ ಭಾಗಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರವನ್ನು ಮಾಡ್ತಾ ಇದ್ದರೆ, ಅಲಂಕಾರಿಕ ವಸ್ತುಗಳಿಗೆ ವ್ಯಾಪಾರವನ್ನು ಮಾಡ್ತಾ ಇದ್ರೆ, ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಥ ವಸ್ತುಗಳ ವ್ಯಾಪಾರವನ್ನು ಮಾಡ್ತಾ ಇದ್ರೆ ಅದರಲ್ಲಿ ಖಂಡಿತವಾಗಿಯೂ ನಿಮಗೆ ಲಾಭ ಕಾಣಿಸ್ತಾ ಇದೆ. ಇನ್ನು ನಾನು ಆಗಲೇ ಹೇಳಿದೆ, ಒಂದಷ್ಟು ಖರೀದಿಗಳನ್ನು ಏನಾದರೂ ಮಾಡಬೇಕು ಅಂತ ಮನಸ್ಸು ಇದ್ದರೆ ಖಂಡಿತವಾಗಿಯೂ ಖರೀದಿ ವ್ಯವಹಾರವನ್ನು ಮುಂದುವರಿಸಿ. ವಿಶೇಷವಾಗಿ ತೊಂದರೆ ನಿಮಗೆ ಆಗೋದಿಲ್ಲ. ಇನ್ನು ಈ ಮಾಸದಲ್ಲಿ ಎಷ್ಟೇ ಎಲ್ಲ ಒಳ್ಳೆಯ ಸಂಗತಿಗಳಿದ್ದರೂ ಕೂಡ ಒಂದಷ್ಟು ಪರಿಹಾರವನ್ನಂತೂ ಖಂಡಿತವಾಗಿಯೂ ಮಾಡಿಕೊಳ್ಳಿ. ಯಾಕೆಂದರೆ ಒಂದಷ್ಟು ಗ್ರಹಗಳು ಅನಾನುಕೂಲತೆ ಇರೋದರಿಂದ ಒಂದು 7 ದಿವಸ ಬಿಡದೆ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳಿ, ಒಂದು ಮಂಗಳವಾರವನ್ನು ಪ್ರಾರಂಭಿಸಿ ಮುಂದಿನ ಸೋಮವಾರದವರೆಗೆ ಮಾಡಿಕೊಳ್ಳಿ. ಸಣ್ಣ ಪುಟ್ಟ ಏನಾದರೂ ಸಮಸ್ಯೆ ಇತ್ತು ಅಂತಂದರೂ ಕೂಡ ಅದೂ ಕೂಡ ಪರಿಹಾರವಾಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಮೇಲಿಂದ ಮೇಲೆ ಆಗುವಂಥ ಆತಂಕಗಳು, ವಿಘ್ನಗಳು ಗಣಪತಿಯ ಪೂಜಾ ಆರಾಧನೆಯಿಂದ ಪರಿಹಾರವಾಗಲಿಕ್ಕೆ ಸಾಧ್ಯತೆ ಇದೆ. ಅದು ಕೂಡ ಅಷ್ಟೇ, ಮಂಗಳವಾರದಿಂದ ಪ್ರಾರಂಭಿಸಿ 21 ದಿವಸಗಳವರೆಗೆ ಪ್ರತಿ ದಿವಸ ಒಂದು ಚಿಕ್ಕದಾಗಿ ಗಣಪತಿಯ ಪೂಜೆಯನ್ನು ಮಾಡಿ ಒಂದು 21 ಗರಿಕೆಯನ್ನು ಗಣಪತಿಗೆ ಸಮರ್ಪಿಸಿ ನಮಸ್ಕಾರವನ್ನು ಮಾಡಿ ಆಮೇಲೆ ಕೆಲಸಕ್ಕೆ ಹೋಗಿ. ಅದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿರುವಂಥ ವಿಘ್ನ ಅಥವಾ ಯಾವುದಾದ್ರೂ ತೊಂದರೆ ಇತ್ತು ಅಂತಂದರೂ ಕೂಡ ಗಣಪತಿಯ ಪ್ರಸಾದದಿಂದ ಅದು ದೂರವಾಗುತ್ತೆ. ಒಟ್ಟಿನಲ್ಲಿ ಒಳ್ಳೆಯ ಕಾಲ. ಶುಭ